ಈ ಪಕ್ಷದಲ್ಲಿ ಕೆಲವರು ಹಗರಣಗಳನ್ನು ಮಾಡಿ ಸಿಕ್ಕಾಕೊಂಡಿದ್ರು. ಅದರಲ್ಲಿ ಅಮರ್ನಾಥ್ ಅವರು ಒಬ್ಬರು. ಕೇಸು ಕೋರ್ಟಿಗೆ ಹೋಯಿತು. ಅಪ್ಪ ಈ ಕೇಸನ್ನು ಹ್ಯಾಂಡಲ್ ಮಾಡಿದ್ರು. ತಪ್ಪು ಮಾಡಿದವ್ರಿಗೆ ಶಿಕ್ಷೆನೂ ಆಯಿತು. ಆದರೆ ನಂದಿನಿ ನಮ್ಮ ತಂದೆ ಅವ್ರ ತಂದೆಗೆ ಇಂಟೆನ್ಷನಲ್ಲಿ ಶಿಕ್ಷೆ ಕೊಡಿಸಿದ್ರು ಅಂತ ತಪ್ಪು ತಿಳ್ಕೊಂಡ್ರು. ಹಾಗಾದ್ರೆ ಅಪ್ಪ ಮಾಡಿರೋದು ಅನ್ಯಾಯ ಅಂತ ನೀನು ಒಪ್ಕೋತಿದ್ಯಾ? ಇಲ್ಲ, ನನ್ನಪ್ಪ ಯಾರಿಗೂ ಅನ್ಯಾಯ ಮಾಡಿಲ್ಲ. ಹೇಗೆ ಅವ್ರು ನಮ್ಮಪ್ಪನ ಜೈಲಿಗೆ ಕಳ್ಸಿದ್ರು? ಅದು ತಪ್ಪಲ್ವಾ? ಅವಳೊಬ್ಳು ಲಾಯರ್. ಅವಳಿಗೆ ಈ ವಿಚಾರನೆಲ್ಲ ಬಿಡಿಸಿ ಹೇಳಬೇಕಾಗಿತ್ತು. ನೀವೇ ಹೇಳಿ. ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅಪ್ಪ ಕೂಡ ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅವಳು ಈ ಮನೆ ಬಿಟ್ಟು ಹೋದಾಗ ಅವಳು 7 ತಿಂಗಳ ಗರ್ಭಿಣಿ. ಅವ್ರು ಮಾಡಿದ ಕರ್ಮ ಅವ್ರು ಅನುಭವಿಸ್ತಿದ್ದಾರೆ. ನೀನೇನು ಕರ್ಮ ಮಾಡಿದ್ಯಾ ಅಂತ ಈ ರೀತಿ ಜೀವನ ಅನುಭವಿಸ್ತಿದ್ಯಾ? ಆ ಮಗು ಏನು ಕರ್ಮ ಮಾಡಿದೆ ಅಂತ ತಂದೆಯಿಂದ ದೂರ ಇದೆ ಅದು. ಅವಳಿಗೆ ಮಗು ಆದಮೇಲೆ ನಾನು ಅಪ್ಪ ನೋಡಕ್ಕೆ ಹೋಗಿದ್ವಿ. ಆದ್ರೆ ಅವಳು ಮಗು ಮುಖ ನೋಡಕ್ ಕೂಡ ಬಿಡಲಿಲ್ಲ ನಮಗೆ. ನಾನು ಇದುವರೆಗೂ ನನ್ನ ಮಗು ಮುಖನೇ ನೋಡಿಲ್ಲ. ಅಮ್ಮ, ವೇದಾಂತಗಳು ಬಾಯಲ್ಲಿ ಹೇಳೋಕ್ ಮಾತ್ರ ಸುಲಭ. ಆದರೆ ವಾಸ್ತವದಲ್ಲಿ ನಾವು ಅನ್ನೋದು ಯಾವುದು ನಡೆಯೋದಿಲ್ಲಮ್ಮ. ನೋಡು, ನನ್ನನ್ನೇನೋ ಗಂಡ ಬಿಟ್ಟವಳು ಅಂತಾರೆ, ನಿನ್ನನ್ನು ಕೈದಿ ಹೆಂಡತಿ ಅಂತ ಅನ್ನೋದಿಲ್ವೇನಮ್ಮ? ಜನ ಚೆನ್ನಾಗಿದ್ರು ಅಂತಾರೆ, ಚೆನ್ನಾಗಿಲ್ಲ ಅಂದ್ರು ಅಂತಾರೆ. ಅದಕ್ಕೆ ನಾವು ತಲೆ ಕೆಡಿಸ್ಕೊಳಕ್ಕಾಗಲ್ಲ. ನಾನಂತೂ ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ?
ಹಾ ಶಿವು ಇರಬೇಕು. ಹಾಂ ಅವನೇ. ಅಯ್ಯೋ ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.